ಇವರು ಬಂದಿದ್ದಾಳೆ, ಇವರು ಕೂದ್ರಾಳೆ, ನಮಗೆ ಕೊಡಬೇಕು ಕೋಪ ಅನ್ಕೊಡು ಹಂಗೆಲ್ಲ ಫುಲ್ ಹಾ ಫುಲ್ ಫಾರಿನ್ ಆಕ್ಸೆಂಟ್ ಅಲ್ಲಿ ಮಾತಾಡ್ಬೇಕು. ಅದಾದ್ಮೇಲೆ ನಂದು ಪಾರ್ಟ್ನರ್ ಬಂದು ಸರ್ ಫುಲ್ ಉರ್ದೋಯ್ತು, ನೀವು ಪ್ರಾಕ್ಟೀಸ್ ಬರಲ್ಲ, ನಾನು ಕರೆಕ್ಟ್ ಆಗಿ ರಂತ್ರು ಮಾಡಕ್ ಆಗ್ತಿಲ್ಲ ಹಂಗೆಲ್ಲ ಹೇಳಿ ಆ ದಿನ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ ಪ್ರಾಕ್ಟೀಸ್, ರಾತ್ರಿಯಿಂದ ಬೆಳಿಗ್ಗೆ ತನಕನೂ ಪ್ರಾಕ್ಟೀಸ್. ಅದೊಂಥರ ನಾನೇ ಆ ಪಾತ್ರ. ಈಗ ಶೂರ್ಪನಖಿ ಕೊಟ್ಟಿದ್ರೆ ನಾನೇ ಆ ಪಾತ್ರ, ನಾನೇ ಶೂರ್ಪನಖಿ ಒಂಥರ. ಬಟ್ ಇದ್ರದ್ದು ಏನು ಸೈಡ್ ಎಫೆಕ್ಟ್ ಅಂದ್ರೆ ನಾವು ಅದೇ ಒಂದ್ ಇರತ್ ಮಂಡ್ಯ, ಓ ನಾನೀಗ ಶೂರ್ಪನಖಿ ಅಲ್ಲ ಹಿಂಗೆ, ಅದು ಒಂಥರ ಇರುತ್ತೆ ಎಲ್ಲ ಕಡೆ. ಇದುವೇ ಭಾವ ಸ್ಪಂದನ, ಇದುವೇ ಭಾವ ಸ್ಪಂದನ, ಸಾಧನೆಯ ಹಾದಿಯಲ್ಲಿ ಒಂದು ಪಯಣ, ಸಾಧನೆಯ ಹಾದಿಯಲ್ಲಿ ಒಂದು ಪಯಣ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಧನೆಯ ಹಾದಿಯ ಈ ಪಯಣದಲ್ಲಿ ನಮ್ಮೊಂದಿಗೆ ಸಿಂಚು ಪ್ರಕಾಶ್ ಅವರಿದ್ದಾರೆ. ಅವರೊಂದಿಗೆ ಮಾತುಕತೆಯನ್ನು ಆಡೋಣ. ಅದೇ ರೀತಿ ಕಳೆದ ಸಂಚಿಕೆಯಲ್ಲಿ ಬೆಲ್ಲಿ ಡ್ಯಾನ್ಸ್ ಬಗ್ಗೆ ತಿಳಿಸಿದ್ದಾರೆ. ಈ ಸಂಚಿಕೆಯಲ್ಲಿ ಅವರ ಇನ್ನೊಂದು ಪ್ರಕಾರ, ಕಲಾ ಪ್ರಕಾರ ರಂಗಭೂಮಿ, ಬಹಳ ಉತ್ತಮ ಅಂತ ಕಲಾ ಪ್ರಕಾರ. ಯಾಕಂದ್ರೆ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಭಿನಯದಲ್ಲಿ ತಮ್ಮನ್ನು ತಾವು ಪ್ರಸ್ತುತಪಡಿಸುವಂತ ಒಂದು ಕಾರ್ಯಕ್ರಮವೇ ರಂಗಭೂಮಿಯ ಒಂದು ಕಲೆ. ರಂಗಭೂಮಿ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ನಾವು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿ ಸ್ವಾಗತ ಅನ್ಕೊಳ್ಳೋಣ. ಮೇಡಮ್ ಸ್ವಾಗತ. ಮೇಡಮ್ ಬೆಲ್ಲಿ ಡ್ಯಾನ್ಸ್ ಆಯ್ತು, ಈಗ ರಂಗಭೂಮಿ ಅಂದ್ರೆ ನೀವು ಬಹುಮುಖ ಪ್ರತಿಭೆ ಅಂತ ಹೇಳ್ಬೇಕು. ಎಲ್ಲದರಲ್ಲಿ ಇದ್ದಿರ್ತಾವ್ ನಿಜವಾಗಿ, ಕೊನೆಯಲ್ಲಿ ಇನ್ನೊಂದು ಬರ್ಲಿಕ್ಕಿದೆ, ಇನ್ನೊಂದು ಟ್ಯಾಲೆಂಟ್ ಅಲ್ವಾ? ಅದ್ರ ಬಗ್ಗೆ ಬಹಳಷ್ಟು ಕೊಡುಗೆ ಎಲ್ಲ ಕಡೆ ಇರ್ಬೇಕು, ಎಲ್ಲ ಕಡೆ ಬೇಕು. ಹೌದು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಮಾಡಿ ಹೌದು. ಯಾಕಂದ್ರೆ ಹಿಂದೆ ಉಂಡೆ ಹೋದೆ ಅಂತ ಇರಬಾರ್ದು ಅಲ್ಲ, ಜನರ ಮನಸ್ಸಲ್ಲಿ ಉಳಿಬೇಕು. ಈ ರಂಗಭೂಮಿ ಕಲೆ, ಇದರ ಆಸಕ್ತಿ ಬಂದ ಬಗ್ಗೆ ಹೇಗೆ, ಮತ್ತೆ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಬಗ್ಗೆ ತಮ್ಮ ಗುರುಗಳು ಯಾರು, ತಮಗೆ ಪ್ರೋತ್ಸಾಹಕರು ಯಾರು, ಎಲ್ಲ ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಮಾಡಿ. ಸೊ ಸ್ಟಾರ್ಟಿಂಗ್ ಇಂದ ನಂಗೆ ಆಕ್ಟಿಂಗ್ ಮಾಡ್ಬೇಕು, ಮೂವಿಯಲ್ಲಿ ಕಾಣ್ಬೇಕು, ಚಿತ್ರಕಲೆ ಅದು ಇದು ಎಲ್ಲ ತುಂಬಾ ಇಷ್ಟ ಇತ್ತು. ಸೊ ಆ ಇಂಟ್ರೆಸ್ಟ್ ಇಂದ ನಾನು ಫಸ್ಟ್ ರೂಟ್ ಏನಿದೆ, ಇದ್ರ ರೂಟ್ ಏನು, ರಂಗಭೂಮಿ ಆ ಬುಡದಿಂದ ಕಲಿಬೇಕು. ಯಾವ್ದೇ ಆಗ್ಲಿ ನೀವೇ ಹೇಳಿ, ಫಾರ್ಮೇಶನ್ ಯಾವ್ದಾದ್ರು ಚೆನ್ನಾಗಿದ್ರೆ ಫೌಂಡೇಶನ್ ಚೆನ್ನಾಗಿರ್ಬೇಕು. ಮನೆ ಕಟ್ಬೇಕಂದ್ರೆ, ಮನೆ ಗಟ್ಟಿಯಾಗಿ ನಿಲ್ಬೇಕಂದ್ರೆ, ಸೊ ಆ ಫೌಂಡೇಶನ್ ಗಟ್ಟಿಯಾಗಿದ್ರೆ ನನ್ನ ಆಕ್ಟಿಂಗು ಚೆನ್ನಾಗಿರತ್ತೆ. ಈ ಆಕ್ಟಿಂಗ್ ಅಂದ್ರೆ ಬರೀ ಇದ್ ಮಾತ್ರ ಅಲ್ಲ, ನಮ್ಗೆ ರಂಗಭೂಮಿ ಅಂದ್ರೆ ಬರೀ ನೀನು ರಂಗಭೂಮಿಯಲ್ಲಿ ನೀನ್ ಆಕ್ಟಿಂಗ್ ಮಾಡು ಅದ್ ಮಾಡಿದ್ ಮಾಡಲ್ಲ, ಪ್ರತಿ ಒಂದು ಕಲಿಕೆ ಸಿಕ್ಕತ್ತೆ. ನಂಗೆ ಈ ಸ್ಟಾರ್ಟಿಂಗ್ ಇಂದ ನಾನು ಒಬ್ರು ಆಂಟಿ ಇದ್ರು, ರಂಜಿನಿ ಆಂಟಿ ಅಂತ. ಸೊ ಅವ್ರು ನಂಗೆ ರಂಗಭೂಮಿಗೆ ಎಂಟ್ರಿ ಮಾಡ್ಸಿದ್ದು. ಸೊ ಅವರು ಗುರ್ತದವರು, ರವೀಂದ್ರನಾಥ್ ಸರ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ, ಅದಾದ್ಮೇಲೆ ಸಾರ್ಥಕ್ ಅಣ್ಣ, ಬಬ್ಬಿ ಅಣ್ಣ ಅಂತ ಇದ್ದಾರೆ, ಅವರು ಹಾಗೆ ತುಂಬಾ ಸಪೋರ್ಟ್ ಮಾಡಿ, ನೀನು ಈ ಕಲೆಗೆ ಹೋಗ್ಬೇಕು, ನೀನು ಪ್ರಾಪರ್ ರೀತಿಯಿಂದ ಹೋಗ್ಬೇಕು. ಫಸ್ಟ್ ನೀನು ಈಗ 8th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ 8th ಸ್ಟ್ಯಾಂಡರ್ಡ್ ಇಂದ ಚಿನ್ನರ ಚೆಲುಮೆ ಅಂತ ಒಂದು ಕಾಂಪಿಟೇಷನ್ ಇತ್ತು. ಸೊ ಆ ಕಾಂಪಿಟೇಷನ್ ಅಲ್ಲಿ ಡೈರೆಕ್ಷನ್ ಇವರು ರವಿರಾಜ್ ಸರ್. ಸೊ ರವಿರಾಜ್ ಸರ್ ಡೈರೆಕ್ಷನ್ ಇಂದ ಮಾರಿಕಳೆ ಅಂತ ಒಂದು ನಾಟಕ, ಅದ್ರಲ್ಲಿ ನನ್ ರೋಲ್ ಬಂದು ಬ್ರಿಟಿಷ್ ರೋಲ್. ಸೊ ಇದು ಫಸ್ಟ್ ರೋಲ್ ನಂದು, ತುಂಬಾ ಚೆನ್ನಾಗಿ ಮಾಡ್ಬೇಕಂತ ಆಕ್ಸೆಂಟೇ ಚೇಂಜ್. ಹೇ ಇವರು ಬಂದಿದ್ದಾಳೆ, ಇವರು ಕೂದ್ರಾಳೆ, ನಮಗೆ ಕೊಡಬೇಕು ಕೋಪ ಅನ್ಕೊಡು ಹಂಗೆಲ್ಲ ಫುಲ್ ಫಾರಿನ್ ಆಕ್ಸೆಂಟ್ ಅಲ್ಲಿ ಮಾತಾಡ್ಬೇಕು. ಅದಾದ್ಮೇಲೆ ನಂದು ಪಾರ್ಟ್ನರ್ ಬಂದು ಸಾತ್ವಿಕ್ ಅಂತ, ಅವರು ಹಾಗೆ, ಅವ್ರ ಅಪ್ಪ ವಿವೇಕ್ ಸರ್ ಅಂತ, ಅವರು ತುಂಬಾ ಎಲ್ಲ ಆಕ್ಟಿಂಗ್ ಮಾಡಿ ಗೊತ್ತಿದೆ. ಸೊ ನಂದು ಫಸ್ಟ್ ಆಕ್ಟಿಂಗ್ ಅಂತ. ಅದಾದ್ಮೇಲೆ ಈ ಒಂದು ಪ್ರದರ್ಶನ, ಮಾರಿಕಳೆಯ ಒಂದು ನಾಟಕ ತುಂಬಾ ಕಡೆ ಮಾಡಿದ್ವಿ ನಾವು, ತುಂಬಾ ಕಡೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು. ಸ್ವಾತಂತ್ರ್ಯ ಹೋರಾಟ ಅದ್ರದ್ದಾಗದೆಯಾ? ಅಲ್ಲ ಅಲ್ಲ, ಇದು ಫಾರಿನ್ ಅವ್ರು ಬಂದು ಇನ್ವೈಟ್ ಮಾಡೋದು ಫುಲ್ ಏರಿಯಾ, ನಮ್ಗೆ ಬೇಕು, ನಾವ್ ಇಂಡಸ್ಟ್ರಿ ಕಟ್ತೇವೆ ಹಾಗೆಲ್ಲ ಹೇಳಿ. ಸೊ ಈ ಒಂದು ಆಕ್ಟಿಂಗ್ ಫಸ್ಟ್ ನಾವು ಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಕೂಲ್ ಮಕ್ಕಳನ್ನೆಲ್ಲ ಹಾಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟು ಚಿನ್ನರ ಚೆಲುಮೆ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಗೆದ್ದಿದ್ವಿ ನಾವು, ಈ ಟೀಮ್ ಮಾರಿಕಳೆ. ಸೊ ಅದಾದ್ಮೇಲೆ ಯಾವ್ದೇ ಆಗಿರ್ಲಿ, ನಾವು ಒಂದು ಪ್ರಶಸ್ತಿ ಗೆದ್ಮೇಲೆ ಇಲ್ಲ ಒಂದು ವಿನ್ ಸಿಕ್ಕಿದ್ಮೇಲೆ ಇನ್ನ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಏನೋ ಮಾಡ್ಬೇಕು. ಒಂದು ವಿನ್ ಸಿಕ್ಕಿದ ತಕ್ಷಣ ನಂಗೆ ಇನ್ನು ಬೇಕು ಅಂತ ಒಂದಿರತ್ತಲ್ಲ, ಅದು ಜಾಸ್ತಿ ಆಗಿ ಸ್ಟಾರ್ಟ್. ಇಲ್ಲ ನಾ ಮಾಡ್ಬೇಕು, ಇದ್ರಲ್ಲಿ ತುಂಬಾ ಮಾಡ್ಬೇಕು. ಅದಾದ್ಮೇಲೆ
ಗಣೇಶ್ ಮಂದರ್ತಿ ಅವ್ರ ಸರ್ ಇದ್ದು ಒಂದು ಡೈರೆಕ್ಷನ್ ಇತ್ತು, ಕಾಮ್ಯಕಲಾ ಪ್ರತಿಮಾ ಅಂತ. ಸೊ ಅದ್ರಲ್ಲೂ ಕೃಷ್ಣ ಕುಮಾರಿ, ಶೂರ್ಪನಕ್ಕಿ ಆಕ್ಟಿಂಗು ಅದೆಲ್ಲ. ಸೊ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಕೃಷ್ಣ ಕುಮಾರಿ ಅಂತ. ಆ ಒಂದು ಆಕ್ಟಿಂಗ್ ಅಲ್ಲಿ ನಾವು ಹುಡುಗಿರು 7 ಜನ ಇರ್ತೀವಿ, 7 ಜನರದ್ದು ಸೇಮ್ ಇಮೋಷನ್ ಕ್ಯಾರಿ ಆಗ್ಬೇಕು. ಸೊ ಅದು ಒಂಥರ ತುಂಬಾ ವಿಭಿನ್ನವಾಗಿತ್ತಂತ ಅನ್ಸ್ ನಂಗೆ. ಒಬ್ಳೆ ಒಂದ್ ಕ್ಯಾರೆಕ್ಟರ್ ಮಾಡುದು ಇದು ಒಂದೇ ಕಡೆ ಬಟ್ ಪ್ರತಿಯೊಬ್ಬರದು ಅದೇ ಭಾವ ಬರ್ಬೇಕು. ಅಯ್ಯೋ ಗಣೇಶ್ ಸರ್ ಅಂತೂ ನಮ್ಗೆ ಇಷ್ಟಿಷ್ಟು ಮುಷ್ಟಿಯಲ್ಲಿ ಪೆಪ್ಪರ್ ಎಲ್ಲ ಕೊಡ್ತಿದ್ರು, ನೀವ್ ಇಷ್ಟ ತಿನ್ಬೇಕು, ಕೂಗ್ಬೇಕು, ಆಕ್ಟಿಂಗ್ ಬರ್ಬೇಕು, ಕೂಗ್ಬೇಕು, ನೀವು ಕೂಗ್ತಿರ್ಬೇಕು. ಅದಾದ್ಮೇಲೆ ಮಣ್ಣೆಲ್ಲ ಹಾಕ್ತಿದ್ರು ಮುಖಕ್ಕೆ, ಕರೆಕ್ಟ್ ಆಗಿ ಮಾಡು ಅಂತ. ಈ ರಂಗಭೂಮಿದ್ ಒಂದು ನಂಗೆ ಏನ್ ಇಷ್ಟ ಅಂದ್ರೆ ಬರೀ ಆಕ್ಟಿಂಗ್ ಬಿಟ್ಟು ಪ್ರತಿ ಒಂದ್ರಲ್ಲೂ ನಾವು ಗ್ರೌಂಡೆಡ್ ಆಗಿರ್ತೀವಿ. ಪ್ರತಿ ಒಂದ್ರಲ್ಲೂ ಬೇರೆಯವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು ಅದ್ ಕಲಿತೀವಿ. ಅದಾದ್ಮೇಲೆ ಸೆಟ್ ಕೆಲ್ಸ ಮಾಡೋದು, ಸೆಟ್ ಅಲ್ಲಿ ಕೆಲ್ಸ ಮಾಡೋದು, ಥಿಯೇಟರ್ ನಮ್ ದೇವ್ರಿದ್ದಂಗೆ, ಅಲ್ಲಿಂದವೇ ಒಂದು ಕಲಿಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ರಂಗಭೂಮಿ ಒಂಥರ ಮನೆ ಇದ್ದಾಗೆ. ಮನೆಯಲ್ಲಿ ಹೇಗೆ ನಮ್ಗೆ ಚಿಕ್ಕದ್ರಿಂದ ನೀ ಇದ್ ಮಾಡ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಕೊಡ್ತಾರೆ, ರಂಗಭೂಮಿ ಸೆಕೆಂಡ್ ಮನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾಟಕ ಎಷ್ಟು ಬಹಳಷ್ಟು ನಾಟಕ ಮಾಡಿದ್ರೆ? ಹೌದು, ನಾಟಕ ನಾನು ಸ್ಕೂಲ್ ಡೇಸ್ ಅಲ್ಲಿ ಮಾಡ್ತಿದ್ದೆ, ಬಟ್ ರಂಗಭೂಮಿ ಸೇರಿದಾದ್ಮೇಲೆ ಒಂದು 5-6 ನಾಟಕಗಳನ್ನು. ಪ್ರಶಸ್ತಿಗಳು ರಂಗಭೂಮಿದು. ಅದಾದ್ಮೇಲೆ ಸಾಕಷ್ಟಿವೆ, ಇನ್ನು ಶೋಕೇಸ್ ಅಲ್ಲಿ ಸಾಕಷ್ಟಿವೆ. ಅದೆಲ್ಲ ನೋಡಿ ಖುಷಿ ಆಗತ್ತೆ. ಏನೋ ಒಂದು ಟ್ರೋಫಿ ಇಲ್ಲ ಏನೋ ಒಂದ್ ನೋಡಿ ಇನ್ನು ಮಾಡ್ಬೇಕು, ಇನ್ನು ಬರ್ಬೇಕು ಅಂತ ಪಾಪ ಹೇಳ್ತಿದ್ರು. ಈ ಒಂದ್ ಶೋಕೇಸ್ ಸಾಕಾಗಲ್ಲ ನಮ್ಗೆ, ಇನ್ನೊಂದ್ ಶೋಕೇಸ್ ಮಾಡ್ಬೇಕಂತ. ಸತ್ಯ. ಹೌದು. ಮತ್ತೆ ಮನೆಯಲ್ಲಿ ಕವರ್ ಸಾಕೋದು, ಶಾಲೆ ಇಡ್ಲಿಕ್ಕೆ. ಹೌದು, ಶಾಲೆಗಳು ಕೊಡ್ತಾ ಇರ್ತಾವೆ, ಮತ್ತೆ ಆಹಾರ ಎಲ್ಲ ಹಾಕೋದು ಗೊತ್ತಾಗೋದಿಲ್ಲ. ಅದ್ರದ್ದು ಖುಷಿ ಆಗ್ತದೆ. ಅದ್ರ ನಂತರ ನಾವು ಏನ್ ಹೇಳ್ತೇವೆ, ನಿಧಿ ತರ ಕಾಪಾಡ್ತೇವೆ. ಅದು ಯಾರಿಗೂ ಕೊಡುದಿಲ್ಲ ನಾವು. ನೀವು ಕೂಡ ಗೆದ್ದ ಕೊಡ್ಲಿ ಅಂದ್ರೆ ನಮ್ಗೇನು ಸಿಗ್ತದಲ್ಲ, ಅದ್ ನಮ್ಗೆ ಏನೇ ಇರ್ಲಿ ನಮ್ಮ ನಮ್ ಜೊತೆ ಇರ್ಬೇಕಂತ ಆಸೆ ನಿಜವಾಗಿ. ಸ್ಮರಣೆಗೆ ಅಂದ್ರೆ ನೆನಪಿಗೆ ಕೊಟ್ಟದು ಅಲ್ವಾ, ಅದನ್ನ ನೋಡಿದಾಗ ನೆನಪಾಗ ಇಷ್ಟ ಚಿಕ್ಕದಾಗ್ಲಿ ಇಷ್ಟ ದೊಡ್ಡದಾಗ್ಲಿ ಸ್ಮರಣಿಕೆ. ಅದ್ ನಿಮ್ಗೆ ಏನಾದ್ರು ನೆನಪಾಗುವಂತದ್ದು ಈ ರಂಗಭೂಮಿಯಲ್ಲಿ ನೀವು ಮೆಣಸಿದೆಲ್ಲ ಹೇಳಿರಿ, ಆ ತರದ್ ಏನಾದ್ರು ಬೇರೆ ಏನಾದ್ರು ನಿಮ್ಗೆ ನೆನಪಿದ್ಯಾ ಅಂತ ಈ ಕಲಿಕೆ ಸಮಯದಲ್ಲಿ? ನಮ್ಗೆ ಒಂದು ನಾಟಕದಲ್ಲಿ ನಮ್ಗೆ ಸರಿಯಾಗಿ ಪ್ರಾಕ್ಟೀಸ್ ಸಿಕ್ಕಿರಲ್ಲ. ಅಂದ್ರೆ ಅದೇ ಕೃಷ್ಣ ಕುಮಾರಿ ನಾಟಕದಲ್ಲಿ ನಾವು 7 ಜನ ಒಂದೇ ಪಾತ್ರ ಮಾಡೋದ್ರಿಂದ ಅದ್ರಲ್ಲಿ ಒಬ್ರು ತಾಯಿ ಆಗಿದ್ರು, ಅವ್ರ ಮಗುನ್ ನೋಡ್ಕೋಬೇಕು, ಅದ್ರಲ್ಲಿ ಇನ್ನೊಬ್ರಿಗೆ ಎಕ್ಸಾಮ್ ಇರೋದು, ನನ್ಗೂ ಎಕ್ಸಾಮ್ ಇತ್ತು ಆ ಟೈಮಲ್ಲಿ. ನಮ್ಗೆ ನೆಕ್ಸ್ಟ್ ಡೇನೆ ಪ್ರೋಗ್ರಾಮ್. ಅದು ಯಾವ್ದೋ ಒಂದ್ ಕಾಂಪಿಟೇಷನ್. ಪ್ರತಿಯೊಂದು ಕಾಂಪಿಟೇಷನ್, ಯಾವ್ದೇ ಚಿಕ್ಕ ಕಾಂಪಿಟೇಷನ್ ಆಗ್ಲಿ ದೊಡ್ಡ ಕಾಂಪಿಟೇಷನ್ ಆಗ್ಲಿ, ನಾವ್ ಯಾವತ್ತೂ ಸೀರಿಯಸ್ ತಗೋತೀವಿ. ಓಕೆ, ಅದ್ರಲ್ಲಿ ಏನಾಯ್ತಂದ್ರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೆ ಒಂದೊಂದ್ ರೀಸನ್. ಪ್ರಾಕ್ಟೀಸಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಸರ್ ಫುಲ್ ಉರ್ದೋಯ್ತು, ನೀವು ಪ್ರಾಕ್ಟೀಸಿಗೆ ಬರಲ್ಲ, ನಾನು ಕರೆಕ್ಟ್ ಆಗಿ ರಂತ್ರ ಮಾಡಕ್ ಆಗ್ತಿಲ್ಲ ಹಂಗೆಲ್ಲ ಹೇಳಿ. ಆ ದಿನ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ ಪ್ರಾಕ್ಟೀಸ್, ರಾತ್ರಿಯಿಂದ ಬೆಳಿಗ್ಗೆ ತನಕನೂ ಪ್ರಾಕ್ಟೀಸ್. ನಿದ್ದೆ ಇಲ್ಲ, ಏನೂ ಇಲ್ಲ. ಫುಲ್ ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸ್. ನಮ್ಗೆ ಊಟನೂ ಮಾಡ್ದೆ, ಫುಲ್ ಪ್ರಾಕ್ಟೀಸ್. ಅದಿನ ಅಂತು ಅಯ್ಯೋ ದೇವ್ರೆ ಹಿಂಗೆಲ್ಲ ಇರತ್ತಾ ಅಂತಾಯ್ತು. ಇಲ್ಲ, ಅದು ಬೇಡ ಅಂತ ಅನ್ಸಿದ್ರು. ಇಲ್ಲ, ನಾಟಕ ಅಲ್ಲ, ಪರವಾಗಿಲ್ಲ. ಅಂದ್ರೆ ಅವರಿಗೆ ಅವ್ರು ತಿಳ್ಕೊಂಡ್ರು ಯಾರು ಸಿಕ್ಕಿಲ್ಲ, ಇವತ್ತು ಸಿಕ್ಕಿದ್ದಾರೆ, ಇವ್ರನ್ನ ಇಲ್ಲ ಸಿಕ್ಕಿದ್ದಾರೆ. ರಂತ್ರು ಎಲ್ಲ 3-4 ರಂತ್ರು ಒಂದು ದಿನದಲ್ಲಿ ಮಾಡಿ ಮುಗಿಸಿದ್ರೆ ಅವರಿಗೂ ಜವಾಬ್ದಾರಿ ಇರ್ತದಲ್ಲ, ಚಂದ ಆಗ್ಬೇಕಲ್ಲ ನಾಟಕ. ಅಂದ್ರೆ ಒಂದು ಜವಾಬ್ದಾರಿ ಕೊಟ್ಟ ನಂತರ ಡೈರೆಕ್ಷನ್ ಅಂದ್ಮೇಲೆ ಚೆನ್ನಾಗ್ ಆಗ್ಬೇಕು. ನನ್ಗಂತೂ ಫೇವರಿಟ್ ಅವರು, ತುಂಬಾ ಚೆನ್ನಾಗಿರೋದು. ಗಣೇಶ್ ಮಂದರ್ತಿ ಸರ್ ಅವ್ರದ್ದು ಡೈರೆಕ್ಷನ್, ಅವ್ರದ್ದು ಒಂದು ಪ್ರೊಸೀಜರ್ ಇರುತ್ತಲ್ವ. ನಾವ್ ಒಂದೀಗ ನಾಟಕ ಅಂದ್ರೆ 3 ತಿಂಗಳು ಪ್ರೊಸೀಜರ್ ಇರುತ್ತೆ ನಮ್ದು. ಸ್ಕ್ರಿಪ್ಟ್ ರೀಡಿಂಗ್ 1 ತಿಂಗಳು, ಅದಾದ್ಮೇಲೆ ಆ ಪಾತ್ರದೊಳಗ್ ಹೋಗೋದು, ನಾವೇ ಆ ಪಾತ್ರ ಆಗೋದು, ಅದು ಒಂದ್ ಪ್ರೊಸೀಜರ್. ಆ ಪ್ರೊಸೀಜರ್ ಆದ್ಮೇಲೆ ನಾನ್ ಕಾಲೇಜಲ್ಲೆಲ್ಲ ನಂದು ಬುಕ್ ಎಲ್ಲ ಹೇಳಿದ್ರೆ ಸ್ಕ್ರಿಪ್ಟ್ ಓದ್ತಿದ್ದೆ ನಾನು. ಅಷ್ಟು ಒಂಥರ ಇಂಟ್ರೆಸ್ಟ್. ಸ್ಕ್ರಿಪ್ಟ್ ಅಂದ್ರೆ ಒಂಥರ ಅಷ್ಟು ಪ್ರೀತಿ. ಹೌದು, ಬಯಟ್ಕಿಂತ ಅದೊಂಥರ ನಾನೇ ಆ ಪಾತ್ರ. ಈಗ ಶೂರ್ಪನಖಿ ಕೊಟ್ಟಿದ್ರೆ ನಾನೇ ಆ ಪಾತ್ರ, ನಾನೇ ಶೂರ್ಪನಖಿ ಒಂಥರ. ಬಟ್ ಇದ್ರದ್ದು ಏನು ಸೈಡ್ ಎಫೆಕ್ಟ್ ಅಂದ್ರೆ ನಾವು ಅದೇ ಒಂದ್ ಇರತ್ ಮಂಡ್ಯಲ್ಲಿ, ಓ ನಾನೀಗ ಶೂರ್ಪನಖಿ ಅಲ್ಲ, ಹಿಂಗೆ
ಅದು ಒಂಥರ ಇರುತ್ತೆ. ಎಲ್ಲ ಕಡೆ ಒಂಥರ ರೇಂಜ್ ಮೋಡ್ ಅನ್ನೋದು ಇರುತ್ತಲ್ಲ, ಹಂಗಿರುತ್ತೆ. ಅದು ಒಂದ್ ಸೈಡ್ ಎಫೆಕ್ಟ್ ಅಷ್ಟೇ. ಆದ್ರೆ ತುಂಬಾ ಪರಕಾಯ ಪ್ರವೇಶ ಮಾಡಿದ್ರೆ ಆಕ್ಟಿಂಗ್ ಮಾಡ್ಲಿಕ್ಕೆ ಹೌದು, ಅಷ್ಟು ತುಂಬಾ ಪರಕಾಯ ಪ್ರವೇಶ ಮಾಡಿದ್ರೆ ಅದೊಂಥರ. ಹೌದು, ಖಂಡಿತ. ರಂಗಭೂಮಿಯಲ್ಲಿ ಅಂದ್ರೆ ನಾವು ಕಲಿತಾ ಹೋಗುದು ಅದು ನಿಜ. ಅಂದ್ರೆ ನೀವು ಫಿಲ್ಮ್ ಅಲ್ಲಿ ಸಿಕ್ಕಿದ್ರು ನೀವು ಸಲೀಸಾಗಿ ಮಾಡಬಹುದು. ರಂಗಭೂಮಿಯಲ್ಲಿ ನೀವು ಅಂದ್ರೆ ಆಗ್ಲೇ ಹೇಳಿದ್ರಿ ನೀವು, ನಾನು ಅದನ್ನೇ ಹೇಳ್ಬೇಕು, ಬೇಸ್ಮೆಂಟ್ ಗಟ್ಟಿ ಇದ್ರೆ ಮನೆ ಗಟ್ಟಿ ಇರ್ತದೆ, ತಳಗಟ್ಟು ಗಟ್ಟಿ ಬೇಕು ಯಾವತ್ತು. ಅದಕ್ಕೆ ರಂಗಭೂಮಿ ಕಲಿಕೆ ಸರಿಯಾಗಿ ಕಲಿತ ಕಾರಣ ನೀವು ನಟನೆಯಲ್ಲಿ ಯಶಸ್ವಿಗೊಳ್ಬಹುದು. ಯಾಕಂದ್ರೆ ನೀವು ನೋಡ್ಲಿಕ್ಕೆ ಕೂಡ ಹೀರೋಯಿನ್ ತರನೇ ಇದ್ದೀರಿ, ಹೀರೋಯಿನ್ ಆಗಬಹುದು ಖಂಡಿತವಾಗಿ. ಅಂದ್ರೆ ನೀವು ಮುಂದುವರೆದ್ರೆ ಸೀರಿಯಲ್ ಇರ್ಬೋದು ಅಥವಾ ಏನು ಫಿಲ್ಮ್ ಲ್ಯಾಂಡಿಗೆ ಹೋಗಬಹುದು ಖಂಡಿತವಾಗಿ. ಯಾಕಂದ್ರೆ ಅಭಿನಯ ಕೆಲವರಿಗೆ ಗೊತ್ತಿರುದಿಲ್ಲ, ಚೆನ್ನಾಗಿರ್ತಾರೆ, ಅಭಿನಯ ಗೊತ್ತಿರುದಿಲ್ಲ. ಅದು ಎಲ್ಲ ವಿಭಾಗದಲ್ಲಿ ಕಲ್ತಾಗ ಅದೊಂದು ಪ್ಲಸ್ ಆಗ್ತಾ ಹೋಗ್ತದೆ ಜೀವನದಲ್ಲಿ. ಯಾವ ಕಲಿಕೆ ನಾವು ಹೇಳ್ತೇವೆ, ಒಂದು ಕಲಿತೇವೆ ನಾವು ಅಂತ, ಕಲಿಯುದು ಮೇಡಮ್, ಕಲಿಯುದು ನಮ್ಗೆ ಈಗ ಕಲ್ತಿರ್ತೇವೆ, ನನಗೇನು ಉಪಯೋಗ ಇಲ್ಲ ಅಂತ ತಿಳ್ಕೊಡ್ತೀರಿ. ಯಾವ್ದೋ ಒಂದು ಸಮಯದಲ್ಲಿ ನಮ್ಮ ಕೈ ಹಿಡಿತದೆ ಆ ವಿದ್ಯೆ ಅಂತೇನೋ, ಲೆಕ್ಕಾಚಾರ ಇರ್ಬೋದು, ಏನೇ ಇರ್ಬೋದು, ಭರತನಾಟ್ಯ ಸಣ್ಣಗಿರೋ ಕಲ್ತಿರ್ತೀರಿ, ಏನೋ ಒಂದು ವೇದಿಕೆ ಸಿಗ್ತದೆ, ಒಳ್ಳೆ ಒಂದು ವೇದಿಕೆ ಅಂದ್ರೆ ಏನೋ ಒಂದು ರಂಗಭೂಮಿಯಲ್ಲಿ ಇರ್ಬೋದು, ಅಲ್ಲೊಂದೆರಡು ಡ್ಯಾನ್ಸ್ ಬರ್ತದೆ, ಸಲೀಸ್ ಹಾಗೆ ಮಾಡ್ಬಿಡ್ತೀರಿ. ಆಗ ನೀವು ತಿಳ್ಕೊಳ್ತೀರಿ, ಅಯ್ಯೋ ಆಗ ಯಾವ್ದೋ ನೀವು ಬೆಲ್ಲಿ ಡ್ಯಾನ್ಸ್ ಮಾಡ್ತೀರಿ, ರಂಗಭೂಮಿಯಲ್ಲಿ ಯಾವ್ದೋ ಒಂದು ಫಾರಿನ್ ಯಾವ್ದೋ ಬೆಲ್ಲಿ ಡ್ಯಾನ್ಸ್ ಬೇಕು, ನಾನೇ ಮಾಡ್ತೀನಪ್ಪ, ನೀವು ಮಾಡಿಬಿಡ್ತೀರಿ ಅಲ್ವಾ. ಅಂದ್ರೆ ಯಾವ್ದು ಕಲೆ, ಒಳ್ಳೆ ಕಲೆ ಇದೆಯಲ್ಲ ನಮ್ಮ ಕೈ ಹಿಡಿತೀವಿ ಯಾವತ್ತು. ಮತ್ ನಮ್ಮಲ್ಲಿರುವಂತಹ ಒಂದು ತುಡಿತ ಇದೆಯಲ್ಲ, ಕಲಿಬೇಕು, ಮಾಡ್ಬೇಕು ಅನ್ನೋದು. ಮತ್ತೆ ಸಿಂಪಲ್ ಆಗಿ ನೀವೀಗ ಶೋಗ್ ಹೋಗಿ ಬಂದ್ರು ಕೂಡ ನಾವು ಕೆಲವು ಜನ ನೋಡ್ತೇವೆ, ಒಂದು ಶೋಗ್ ಹೋಗಿ ಬಂದ್ರು ಕೂಡ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಕೂತ್ಕೊಂಡು ಮಾತಾಡೋ ರೀತಿ ಮತ್ತೆ ಒಂದು ಓಪನ್ ಆಗಿ ಮಾತಾಡ್ತೀರಿ, ನಾನು ಏನು ಇಲ್ಲ ಅಂತ ತಿಳ್ಕೊಳ್ತೀರಲ್ಲ, ಅದ್ರಲ್ಲೇ ಅದೇ ದೊಡ್ಡತನ. ಯಾರೇ ಕಲಾವಿದ, ಯಾವುದೇ ಕಲಾವಿದ ಇರ್ಬೋದು, ಎಷ್ಟೇ ಸಾಧನೆ ಮಾಡಿದ್ರು ನನಗೇನು ಗೊತ್ತಿಲ್ಲ, ಸರಳ ರೀತಿಯಲ್ಲಿ ಇರ್ಬೇಕು, ಸಿಂಪಲ್ ಆಗಿರ್ಬೇಕು. ನಮ್ಮ ಕಲೆ ಮಾತ್ರ ಇನ್ನೂ ಸಾಧ್ಯ, ಇನ್ನೂ ಕಲೀಲಿ. ಅದ್ ನಿಮ್ಮನ್ನ ನೋಡಿ ಅದು ಬಹಳ ಖುಷಿ ಆಯ್ತು ಮೇಡಮ್. ಇದೇ ರೀತಿ ಮುಂದುವರಿರಿ, ಎಷ್ಟೇ ಹೆಸರು ಬಂದ್ರು ಹಾಗೆ ಇರಿ, ಗ್ರೌಂಡೆಡ್. ಯಾಕಂದ್ರೆ ನಾವು ಮೊದ್ಲಿದ್ದಾಗೆ ಇದ್ದು ಬಿಟ್ರೆ ಬರುದೆಲ್ಲ ಬರ್ತದೆ. ಅದು ನಮ್ಗೆ ದೇವ್ರ ಸಿಂಪ್ಲಿಸಿಟಿ ಯಾವತ್ತು ಮ್ಯಾಟರ್ ಆಗುತ್ತೆ. ಸಿಂಪ್ಲಿಸಿಟಿ ನಮ್ಗೆ ಯಾವತ್ತು ಕಷ್ಟ ಕೊಡುದಿಲ್ಲ ಮೇಡಮ್. ನಾವು ಅಬ್ಬರ ಮಾಡಿ ಆಡಂಬರ ಮಾಡಿದ್ರೆ ನಮಗೆ ಇಲ್ಲದಾಗ ಕಷ್ಟ ಆಗ್ತದೆ. ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗಿರೋದು ಅದೆಲ್ಲ ತುಂಬಾ ಈಸಿ ಆಗುತ್ತೆ ಕಷ್ಟ. ಅದು ನಿಜವಾಗಿ ಅದೇ ರೀತಿ ಬಹಳ ಖುಷಿ ಆಯ್ತು. ರಂಗಭೂಮಿ ಪಯಣದ ಬಗ್ಗೆ ಬಹಳಷ್ಟು ಪ್ರಶಸ್ತಿಗಳ ತಾವು ಅರಸಿ ಬಂದಿದೆ, ಸಣ್ಣರಿರುವಾಗೆ ಮಾಡಿದ್ರೆ ರಂಗಭೂಮಿಯಲ್ಲಿ ಬಹಳ ಸಾಧನೆ ಇನ್ನೂ ಕೂಡ ಮಾಡಿ ಚಲನಚಿತ್ರ ರಂಗದಲ್ಲಿ ಕೂಡ ಬೆಳಗಲಿ, ನೀವು ದೊಡ್ಡ ತಾರೆ ಆಗ್ಲಿ, ಹೀರೋಯಿನ್ ಆಗ್ಲಿ ಅನ್ನುವಂತ ಶುಭ ಹಾರೈಕೆಗಳು. ನಮಗೂ ಬಹಳ ಖುಷಿ. ಉಡುಪಿ ಮುಖ್ಯವಾಗಿ ಬ್ರಹ್ಮಾವರದವರು, ಹೇಳ್ಬೋದು, ಎಲ್ಲೋ ಒಂದು ದೊಡ್ಡ ಬ್ರಹ್ಮಾವರದವ್ರು ನಾನು ಇಂಟರ್ವ್ಯೂ ಮಾಡಿದ್ದೆ, ಮತ್ತೊಮ್ಮೆ ಇಂಟರ್ವ್ಯೂ ಕೇಳ್ಬೋದು ಅಲ್ಲ, ಮತ್ತೊಮ್ಮೆ ಇಂಟರ್ವ್ಯೂ ಮಾಡೋದು ಆಗ್ಲಿ ಮೇಡಮ್. ಸಿಂಚು ಪ್ರಕಾಶ್ ಅವರ ರಂಗಭೂಮಿ ಕಲೆಯ ಬಗ್ಗೆ ನಿಮ್ಗೆ ತಿಳಿಸಿದ್ವಿ. ಹಾಗೆ ನೋಡ್ತಾ ಇರಿ ಭಾವಸ್ಪಂದನ ಕಾರ್ಯಕ್ರಮ. ಸಾಧನೆಯ ಹಾದಿಯ ಈ ಪಯಣದಲ್ಲಿ ಸಿಂಚು ಪ್ರಕಾಶ್ ಅವರೊಂದಿಗೆ ಮಾತಾಡಿದ್ವಿ ಇಂದು. ನಾಳೆ ಮತ್ತೆ ಪುನಃ ಅವರೊಂದಿಗೆ ಮಾತನಾಡಿ ಅವರ ಇನ್ನೊಂದು ವಿಭಾಗದ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ, ಕಲೆಯ ಬಗ್ಗೆ ಮಾತಾಡ್ಲಿದ್ದೇವೆ. ಎಲ್ಲರಿಗೂ ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ನಾಳಿನ ಎಪಿಸೋಡ್ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ. ಇದುವೇ ಭಾವಸ್ಪಂದನ, ಇದುವೇ ಭಾವಸ್ಪಂದನ.